ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿನ್ನ ಜೊತೆ ನನ್ನ ಕತೆ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸಂಚಿಕೆ ಶುರುವಿನಲ್ಲಿ ಭೂಮಿ ಕೋರ್ಟಿಂದ ಬೇಜಾರು ಮಾಡಿಕೊಂಡು ಹೊರಗಡೆ ಬರ್ತಾಳೆ. ಸಾಹೇಬ್ರಿಗೆ ಗೊತ್ತಿಲ್ಲದೆ ಇರೋ ಥರ ಮೊದಲು ಇಲ್ಲಿಂದ ಹೋಗ್ಬೇಕು ಅಂತ ಅಂದ್ಕೊಂಡು ಹೋಗ್ತಾ ಇರ್ತಾಳೆ. ಅಷ್ಟರಲ್ಲಿ ಭಾಗ್ಯಮ್ಮನ್ನ ಹೊರಗಡೆ ಕರ್ಕೊಂಬರ್ತಾರೆ. ಭಾಗ್ಯಮ್ಮನ್ನ ನೋಡಿ ಭೂಮಿ ಹೇಗಾದ್ರೂ ಮಾಡಿ ಆಶೀರ್ವಾದ ತಗೋಬೇಕು ಅಂತ ಹೇಳಿ ಏನೋ ಬೀಳ್ಸೋ ಥರ ಹೋಗಿ ಆಶೀರ್ವಾದ ತಗೋತಾಳೆ. ಯಾರಿಗೂ ಗೊತ್ತಿಲ್ಲದೆ ಇರೋ ಥರ ಸತ್ಯಣ್ಣ ಮತ್ತೆ ಲಕ್ಷ್ಮಕ್ಕನ ಹತ್ರ ಬಂದು ನೀನು ಹೊರಡ್ತೀನಿ, ಇಲ್ಲೇ ಇದ್ರೆ ಅಜಿತ್ ಸಾಹೇಬ್ರಿಗೆ ಮತ್ತೆ ಅನುಮಾನ ಬರುತ್ತೆ, ಅವ್ರೇನಾದ್ರೂ ಹುಡ್ಕೊಂಡು ಬಂದ್ರೆ ಕಷ್ಟ ಆಗುತ್ತೆ ಅಂತ ಹೇಳಿ ಭೂಮಿ ಅಲ್ಲಿಂದ ಹೋಗ್ತಾ ಇರ್ತಾಳೆ. ದಯವಿಟ್ಟು ಕ್ಷಮಿಸ್ಬಿಡಮ್ಮ, ನಿನ್ನನ್ನು ಈ ಸರಿನೂ ಹೊರಗಡೆ ಕರ್ಕೊಂಬರಕ್ಕಾಗಲೇ ಇಲ್ಲ. ಮುಂದಿನ ಸರಿ ಹೇಗಾದರೂ ಮಾಡಿ ನಿನ್ನನ್ನು ಹೊರಗಡೆ ಕರ್ಕೊಂಡು ಬಂದೇ ಬರ್ತೀನಿ, ನಾನು ನಿನ್ನನ್ನು ಮನೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಭಾಗ್ಯಮ್ಮನೇ ನೋಡ್ಕೊಂಡು ಭೂಮಿ ಅನ್ಕೊತಾ ಇರ್ತಾಳೆ. ಅಷ್ಟರಲ್ಲಿ ಭೂಮಿ ಹೋಗ್ತಾ ಇರೋದನ್ನ ಮನಸ್ವಿನಿ ನೋಡಿ, ಈ ಭೂಮಿ ಇಲ್ಲಿಗೂ ಬಂದಿದ್ದಾಳ, ಮನೇಲಿ ಎಲ್ಲರ ಹತ್ರನೂ ಸುಳ್ಳು ಹೇಳಿ ಟೀ ಅಂಗಡಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಇಲ್ಲಿಗೆ ಬಂದಿದ್ದಾಳ, ಈ ಅವತಾರದಲ್ಲಿ ಇಲ್ಲಿಗೆ ಬಂದಿದ್ದಾಳೆ. ಈ ವಿಷಯ ಮನೆಯವ್ರಿಗೆ ಅಜಿತ್ಗೆ ಯಾರಿಗೂ ಗೊತ್ತಿಲ್ಲ, ಅದಕ್ಕೆ ವೇಷ ಹಾಕೊಂಡು ಇವಳು ಇಲ್ಲಿಂದ ಹೋಗ್ತಾ ಇದ್ದಾಳೆ. ಈಗ ಇವಳನ್ನ ಸರಿಯಾಗಿ ಸಿಗಾಕ್ಸ್ಬೇಕು. ಈಗ ಮನೆಯಿಂದ ಆಚೆ ಹಾಕೋಕ್ಕೆ ಒಂದು ಪ್ಲಾನ್ ಹುಡುಕ್ತಾ ಇದ್ದೆ, ಈಗ ಪ್ಲಾನ್ ಸಿಕ್ತು. ನಾನೀಗ ಇವಳು ವಿಡಿಯೋ ಮಾಡಿ ಮನೆಯಲ್ಲಿರೋ ಅಪೇಕ್ಷನ್ ಕಳಿಸಿದ್ರೆ ಅವಳೇ ಮನೆಯವ್ರಿಗೆಲ್ಲ ತೋರಿಸ್ತಾಳೆ. ಆಗ ಮನೆಯವರೆಲ್ಲ ನೋಡಿ ಮನೇಲಿ ದೊಡ್ಡ ಜಗಳ ಆಗುತ್ತೆ. ಇವಳನ್ನ ಆರಾಮಾಗಿ ಮನೆಯಿಂದ ಆಚೆ ಕಳಿಸ್ಬೋದು ಅಂತ ಖುಷಿಯಿಂದ ಮನಸ್ವಿನಿ ವಿಡಿಯೋ ಮಾಡ್ಕೊತಾಳೆ. ಹಾಗೆ ಆ ವಿಡಿಯೋನ ಅಪೇಕ್ಷಾ ಕಳಿಸಿ, ಅಪೇಕ್ಷಾ ನಿಂಗೊಂದು ವಿಡಿಯೋ ಕಳಿಸಿದ್ದೀನಿ ನೋಡು ಅಂತ ಫೋನ್ ಕಾಲ್ ಮಾಡಿ ಹೇಳ್ತಾಳೆ. ಏನೇನೋ ನಡೀತಾ ಇದೆ ಗೊತ್ತಾ, ನಿಜವಾಗ್ಲೂ ನಂಗಂತೂ ನಂಬಕ್ಕಾಗ್ತಾ ಇಲ್ಲ. ಭೂಮಿ ಈ ತರ ಮಾಡ್ತಾಳೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಒಳ್ಳೆ ಅವಕಾಶ ಸಿಕ್ಕಿದೆ ಅವಳು ನಮ್ಮ ಮನೆಯಿಂದ ಆಚೆ ಕಳ್ಸೋದಕ್ಕೆ, ನೀನು ಬೇಗ ವಿಡಿಯೋ ನೋಡು, ಮನೇಲಿ ದೊಡ್ಡ ಜಗಳನೇ ಶುರು ಮಾಡು ಅಂತ ಮನಸ್ವಿನಿ ಅಪೇಕ್ಷೆಗೆ ಹೇಳ್ತಾಳೆ. ಸರಿ ಆಯ್ತು ನೋಡ್ತೀನಿ. ಭೂಮಿನ ಮನೆಯಿಂದ ಹೊರಗಡೆ ಕಳ್ಸೋದಕ್ಕೆ ಒಳ್ಳೆ ಅವಕಾಶ ಸಿಕ್ಕಿದೆ ಅಂದ್ರೆ ನಾನ್ ಬಿಟ್ಬಿಡ್ತೀನ, ಸರಿಯಾಗಿ ಅವಳನ್ನ ಸಿಗಾಕ್ಸ್ತೀನಿ ಮನೆಯವ್ರ ಮುಂದೆ ಅಂತ ಹೇಳಿ ಅಪೇಕ್ಷಾ ವಿಡಿಯೋ ನೋಡ್ತಾಳೆ. ಈ ಕಡೆ ಅಜಿತ್ ಭೂಮಿ ಬಂದಂಗಿತ್ತಲ್ಲ ಅಂತ ಎಲ್ಲ ಕಡೆ ಹುಡುಕ್ತರು, ಭೂಮಿ ಕಾಣಿಸೋದಿಲ್ಲ. ಸ್ಟೇಷನ್ ಹತ್ರ ಹೋದಾಗ ಭೂಮಿ ಟೀ ಅಂಗಡಿಲೇ ಇರ್ತಾಳೆ. ಆಗ ನೀನೆಲ್ಲೂ ಹೋಗಿಲ್ವಾ, ಇಲ್ಲೇ ಇದ್ದ ಅಂತ ಕೇಳಿದಾಗ ನಾನೆಲ್ಲಿಗೆ ಹೋಗ್ರಿ ಸಾಹೇಬ್ರೆ, ನೀವೇ ಬರಬೇಡಿ ಅಂತ ಹೇಳಿದ್ರಲ್ಲ, ಏನಾಯ್ತು ಸಾಹೇಬ್ರೆ, ಭಾಗ್ಯ ಮುಂದೆ ಏನೋ ತಪ್ಪಿಲ್ಲ ಅಂತ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ರಾ? ಭೂಮಿ ಕೇಳ್ತಾಳೆ. ಇಲ್ಲ ಭೂಮಿ, ಸಾರಿ, ಈ ಸರಿನೂ ಆಗ್ಲಿಲ್ಲ, ಮುಂದಿನ ಸಲ ಖಂಡಿತವಾಗ್ಲೂ ಬಿಡುಗಡೆ ಮಾಡಿಸ್ತೀನಿ ಅಂತ ಅಜಿತ್ ಹೇಳಿದಾಗ, ಏನ್ ಸಾಹೇಬ್ರೆ ಪ್ರತಿ ಸಲಿನೂ ಹೀಗೆ ಹೇಳ್ತಾ ಇದ್ದೀರಾ, ಇನ್ನು ಎಷ್ಟು ದಿನ ಬೇಕು, ತಪ್ಪೇ ಮಾಡ್ತಾ ಇದ್ರು ನನ್ನ ತಾಯಿ ಸುಮ್ಮನೆ ಶಿಕ್ಷೆ ಅನುಭವಿಸ್ತಾ ಇದ್ದಾರೆ ಅಂತ ಭೂಮಿ ಹೇಳ್ತಾಳೆ. ಇಲ್ಲ ಭೂಮಿ, ನನ್ನ ಮೇಲೆ ನಂಬಿಕೆ ಇಡು, ಯಾವುದೇ ಕಾರಣಕ್ಕೂ ಮುಂದಿನ ಸಲ ಈ ತರ ಆಗೋಕ್ ನಾನ್ ಬಿಡೋದಿಲ್ಲ ಅಂತ ಅಜಿತ್ ಬೇಜಾರು ಮಾಡ್ಕೊಳ್ತಾ ಇರ್ತಾನೆ. ಒಂದೇ ಬಾರಿ ಎಲ್ಲ ಸಾಕ್ಷಿಗಳು ಸಿಕ್ಬಿಟ್ರೆ ಅವ್ರೇನು ತಪ್ಪು ಮಾಡಿಲ್ಲ ಅಂತ ನಾನು ಕೋರ್ಟಲ್ಲಿ ಎಲ್ಲರ ಮುಂದೆ ನಾನು ನಿರೂಪಿಸಿ ಅವ್ರ ನಿರಪರಾಧಿ ಅಂತ ಪ್ರೂವ್ ಮಾಡ್ತೀನಿ ಅಂತ ಅಜಿತ್ ಹೇಳ್ತಾ ಇರ್ತಾನೆ. ಈ ಕಡೆ ಅಪೇಕ್ಷಾ ಫೋನಲ್ಲಿ ವಿಡಿಯೋ ನೋಡಿದ ತಕ್ಷಣನೇ ಶಾಕ್ ಆಗ್ತಾಳೆ. ಅರೆ, ಈ ಭೂಮಿ ಈ ಅವತಾರದಲ್ಲಿ ಕೋರ್ಟ್ಗೆ ಹೋಗಿದ್ದಾಳ, ಇದು ಯಾರಿಗೂ ಗೊತ್ತಿಲ್ಲದೆ ಕದ್ದು ಮುಚ್ಚಿ ಹೋಗಿದ್ದಾಳೆ. ಅಮ್ಮ ಅಜ್ಜಿ ಎಲ್ಲರೂ ಬೇಗ ಬನ್ನಿ, ನಿಮ್ಗೇನೋ ತೋರಿಸ್ಬೇಕು ಅಂತ ಅಪೇಕ್ಷಾ ಕರೀತಾಳೆ. ಏನ್ ಅಪೇಕ್ಷಾ, ಯಾಕೆ ಈ ತರ ಕಿರ್ಚಾಡ್ತಿದೀಯ ಅಂತ ಸಂಗೀತ ಕೇಳ್ತಾರೆ. ಇದಪ್ಪ ವರ್ಷೆ ಅಂದ್ರೆ ನಿಮ್ ಸೊಸೆ ಎಂತ ಕೆಲಸ ಮಾಡಿದಾಳೆ ಅಂತ ನೀವೇ ನೋಡಿದ್ರೆ ಶಾಕ್ ಆಗ್ತೀರಾ. ಅವಳು ಈ ತರ ಕೆಲಸ ಮಾಡ್ತಾಳೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಪಾಪ ಅತ್ತೆ ಅವಳಿಗೋಸ್ಕರ ಇಲ್ಲಿ ಮನೇಲಿ ಕೂತ್ಕೊಂಡು ಪೂಜೆ ಮಾಡೋದೇನು, ಅವ್ರ ತಾಯಿ ಬಿಡುಗಡೆ ಆಗ್ಲಿ ಅಂತ ಬೇಡ್ಕೊಳ್ಳೋದೇನು. ಆದ್ರೆ ಈ ಸೊಸೆ ಮನೆಯವರಿಗೆಲ್ಲ ಸುಳ್ಳು ಹೇಳಿ ನಾಟಕ ಮಾಡಿ ಹೊರಗಡೆ ಸುತ್ತಾಡಕ್ ಹೋಗಿದ್ದಾಳೆ. ಇನ್ನು ಎಲ್ಲೆಲ್ಲಿ ಹೋಗ್ತಾಳೋ ಏನೇನ್ ಮಾಡ್ತಾಳೋ ಯಾರಿಗ್ ಗೊತ್ತು. ಮನೆಯಲ್ಲಿ ಸೀರೆ ಉಡ್ಕೊಂಡು ಸಾಧ್ವಿ ಅನ್ನೋ ತರ ಇರ್ತಾಳೆ, ಹೊರಗಡೆ ನೋಡಿದ್ರೆ ಮಸಾಲೆ ದೋಸೆ. ಇವಳು ನೋಡಿದ್ರೆ ಏನು ಗೊತ್ತಿಲ್ಲದೆ ಇರೋತಾಳ ನಮ್ ಮುಂದೆ ನಾಟಕ ಆಡ್ತಾಳೆ ಅಂತ ಅಪೇಕ್ಷೆ ಹೇಳಿದಾಗ, ಅಪೇಕ್ಷೆ ಏನ್ ಮಾತಾಡ್ತಾ ಇದೀಯ ನೀನು, ಸರಿಯಾಗಿ ಹೇಳು, ಏನ್ ಹೇಳ್ತಾ ಇದೀಯ ಅಂತ ಅರ್ಥ ಆಗ್ತಾ ಇಲ್ಲ ಅಂತ ಸಂಗೀತ ಹೇಳ್ತಾರೆ. ಏನ್ ಮಾತಾಡ್ತಿದ್ಯಮ್ಮ ಅಪೇಕ್ಷಾ ಅಂತ ಅಜ್ಜಿ ಕೇಳ್ತಾರೆ. ಗೊತ್ತಾಗುತ್ತೆ, ಈ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಈ ವಿಡಿಯೋದಲ್ಲಿ ಯಾರಿದ್ದಾರೆ ಅಂತ ನೋಡಿದ್ಮೇಲೆ ನಿಮ್ಗೆ ಶಾಕ್ ಆಗುತ್ತೆ. ಈ ಮನೇಲಿ ಇದ್ದಾಳಲ್ಲ ನಮ್ಮ ಅಮ್ಮನ ಫೇವರೇಟ್ ಸೊಸೆ ಭೂಮಿ, ಅವಳೇನೇ ಇದ್ರಲ್ಲಿರೋದು, ಏನ್ ಮಾಡಿದಾಳು ನೋಡಿ ಭೂಮಿ ಅಂತ ಅಪೇಕ್ಷಾ ವಿಡಿಯೋ ತೋರಿಸ್ತಾಳೆ. ಆಗ ಶಾಕ್ ಆಗುತ್ತೆ, ಇವಳೇನು ಈ ತರ ಕದ್ದು ಮುಚ್ಚಿ ಓಡಾಡ್ತಾ ಇದ್ದಾಳೆ ಹೊರಗಡೆ, ನಮ್ಮ ಮನೆತನದ ಬಗ್ಗೆ ಏನ್ ಅನ್ಕೊಂಡಿದ್ದಾಳೆ ಇವಳು, ದೇವ್ರ ಮನೆ ಕುಟುಂಬದ ಮರ್ಯಾದೆನೆಲ್ಲ ಬೀದಿ ಪಾಲ್ ಮಾಡ್ತಾ ಇದ್ದಾಳೆ. ಹಾಗೆ ಅಜಿತನ ಮುಂದೆ ಸುಳ್ಳು ಹೇಳಿ ನಾಟಕ ಮಾಡ್ಕೊಂಡು ಓದ್ಲು ಅಂತ ಅಜ್ಜಿ ಬೈತಾ ಇರ್ತಾರೆ. ಈ ಕಡೆ ಸಂಗೀತ, ಇದೇನಿದು ಭೂಮಿ ಯಾಕೆ ಈ ತರ ಎಲ್ಲ ಮಾಡಕ್ ಹೋದ್ಲು, ಅಜಿತ್ಗೆ ಹೇಳೇ ಹೋಗ್ಬೋದಿತ್ತಲ್ಲ ಅಂತ ಸಂಗೀತ ಕೂಡ ಬೇಜಾರ್ ಮಾಡ್ಕೊಂತಾರೆ. ಭೂಮಿ ಮನೆಗೆ ಬಂದಿದ ತಕ್ಷಣನೇ, ಓ ಬಾರಮ್ಮ ಬಾ ಮಹಾರಾಣಿ, ಏನ್ ಅನ್ಕೊಂಡ್ಬಿಟ್ಟಿದ್ಯಾ, ಊರೆಲ್ಲ ಸುತ್ಕೊಂಡ್ ಬಂದ್ಯಾ, ಮನೇಲಿ ನಾಟಕ ಮಾಡಿ ಕದ್ದು ಮುಚ್ಚಿ ಊರೆಲ್ಲ ಸುತ್ಕೊಂಡ್ ಬಂದಿದ್ದು ಮುಗೀತಾ ಅಂತ ಅಪೇಕ್ಷಾ ಬೈತಿರ್ಬೇಕಾದ್ರೆ, ಅಪೇಕ್ಷಾ ಏನ್ ಮಾತಾಡ್ತಾ ಇದೀಯಾ, ನನ್ನ ಹೆಂಡತಿ ಬಗ್ಗೆ ಇನ್ನೊಂದು ಮಾತಾಡಿದ್ರು ನಾನು ಸುಮ್ಮನೆ ಇರೋದಿಲ್ಲ, ಅವಳು ಮೊದಲೇ ಬೇಜಾರಲ್ಲಿದ್ದಾಳೆ, ಅವಳ ತಾಯಿ ಬಿಡುಗಡೆ ಆಗಿಲ್ಲ ಅಂತ, ಅದ್ರ ಜೊತೆಗೆ ಇನ್ನು ಏನೇನೋ ಮಾತಾಡಿ ಅವಳ ಮನಸ್ಸು ನೋಯಿಸ್ಬೇಡಿ, ಭೂಮಿ ಇವ್ರು ಏನಾದ್ರೂ ಮಾತಾಡ್ಕೊಳ್ಳಿ, ಬಾ ನೀನು ನನ್ನ ಜೊತೆಗೆ ಅಂತ ಅಜಿತ್ ಕರ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ, ಏ ಅಜಿತ್ ಅಲ್ಲೇ ನಿಂತ್ಕೊಳ್ರಿ ಇಬ್ರು, ಯಾರು ಹೊರಗಡೆ
ಒಳಗಡೆ ಬರಬೇಡಿ ಅಂತ ಅಜ್ಜಿ ಬೈತಾರೆ. ಆಗ ಅಜಿತ್ ಮತ್ತೆ ಭೂಮಿಗೆ ಶಾಕ್ ಆಗುತ್ತೆ. ಟೀಮಾರ ಹುಡುಗಿ ಬಾಯಿಲಿ ಅಂತ ಅಜ್ಜಿ ಕರೆದಿದ ತಕ್ಷಣನೇ ಅಜ್ಜಿ ಯಾಕಜ್ಜಿ ಏನಾಯ್ತು, ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೀರಲ್ಲ ಯಾಕೆ ಅಂತ ಭೂಮಿ ಕೇಳ್ತಾಳೆ. ಇವತ್ತು ಚೂಡಿದಾರ್ ಹಾಕೊಂಡು ಮುಖಕ್ಕೆ ಮುಸ್ಕಾಕೊಂಡು ಯಾರಿಗೂ ಗೊತ್ತಾಗ್ಬಾರ್ದಂತ ಕೋರ್ಟ್ಗೆ ಹೋಗಿದ್ದ ನೀನು ಅಂತ ಅಜ್ಜಿ ಕೇಳಿದ ತಕ್ಷಣನೇ ಭೂಮಿಗೆ ಶಾಕ್ ಆಗುತ್ತೆ. ಆಗ ಅಜಿತ್ ಏನ್ ಹೇಳ್ತಾ ಇದಾರೆ ಇವರು, ಹಾಗಾದ್ರೆ ಭೂಮಿ ಕೋರ್ಟ್ ಬಂದಿದ್ಲ, ನನಗೆ ಗೊತ್ತಾಗ್ದಿರೋ ವಿಷಯ ಇವ್ರಿಗೆ ಗೊತ್ತಾಗಿದೆ, ನಾನು ಅನುಮಾನ ಪಟ್ಟಿದ್ ನಿಜನೇ. ಹಾಗಾದ್ರೆ ಸತ್ಯಣ್ಣ ಏನೇನು ಸುಳ್ಳೆ ಹೇಳಿದ್ರು, ನನಗೆ ಡಿಕ್ಕಿ ಹೊಡೆದಿದ್ದು ನಾನು ಅನ್ಕೊಂಡಿದ್ದು ಭೂಮಿನೇ ಅಂತ, ಹಾಗಾದ್ರೆ ಇದೆಲ್ಲ ನಿಜನಾ? ಭೂಮಿ ಹಂಗಾದ್ರೆ ಕೋರ್ಟಿಗೆ ನಿಜವಾಗ್ಲೂ ಬಂದಿದ್ಲು ಅಂತ ಭೂಮಿ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾನೆ ಅಜಿತ್. ಅದು ಅಜ್ಜಿ ಅದು ಅಂತ ಭೂಮಿ ಹೇಳ್ತಿರ್ಬೇಕಾದ್ರೆ ಹೋಗಿದ್ದೋ ಇಲ್ವೋ ಅದನ್ನ ಹೇಳು ಅಂತ ಅಜ್ಜಿ ಕೇಳ್ತಾರೆ. ಆಗ ಅಜ್ಜಿ ಅದು ನಾನು ಅಂತ ಹೇಳ್ತಿರ್ಬೇಕಾದ್ರೆ ಇಲ್ಲ ಅವಳು ಎಲ್ಗೂ ಬಂದಿಲ್ಲ, ಅವಳು ಟೀ ಅಂಗಡಿಲಿ ಇದ್ಲು, ನೀವೇನೇನೋ ಅನ್ಕೊಂಡು ಅಂತ ಅಜಿತ್ ಹೇಳ್ತಾನೆ. ಅಯ್ಯೋ ಅಜಿತ್, ನೀವು ತಪ್ಪು ತಿಳ್ಕೊಂಡಿದ್ಯಾ, ನಿನ್ನ ಹೆಂಡ್ತಿ ನಿನಗೂ ಮೋಸ ಮಾಡಿ ಹೋಗಿದ್ದಾಳೆ. ಆದರೆ ನಾನೆಲ್ಲ ಸತ್ಯನೂ ತಿಳ್ಕೊಂಡಿದ್ದೀನಿ, ಸಾಕ್ಷಿ ಸಮೇತ ಇವಳು ಸಿಕ್ಬಿದ್ದಿದ್ದಾಳೆ, ಇದು ನೀನೇ ತಾನೇ ಭೂಮಿ, ಸರಿಯಾಗಿ ನೋಡು ಅಂತ ಅಪೇಕ್ಷಾ ವಿಡಿಯೋ ತೋರಿಸ್ತಾಳೆ. ಆಗ ವಿಡಿಯೋ ನೋಡಿ ಭೂಮಿ ಶಾಕ್ ಆಗ್ತಾಳೆ. ಇವ್ರಿಗೆ ಯಾರು ವಿಡಿಯೋ ಕಳಿಸಿದ್ರು ಅಂತ ಟೆನ್ಷನ್ ಆಗುತ್ತೆ. ನೋಡಪ್ಪ ಅಜಿತ್, ನೀನ್ ಹೆಂಡ್ತಿ ನಿನಗೆ ಎಷ್ಟು ಚೆನ್ನಾಗಿ ಮೋಸ ಮಾಡಿದಾಳೆ ಅಂತ, ಒಂದೇ ಕೋರ್ಟಲ್ಲಿ ಇದ್ರೂ ಕೂಡ ಒಬ್ರಿಗೊಬ್ರು ಕಂಡಿಡಿಯಕ್ಕಾಗಬಾರ್ದು ಆ ರೀತಿ ಮಾಡಿದಾಳೆ. ಅಪೇಕ್ಷಾ ವಿಡಿಯೋ ತೋರಿಸಿದಾಗ ಅಜಿತ್ಗೆ ಕೋಪ ಬರುತ್ತೆ. ಭೂಮಿ ಏನಿದೆಲ್ಲ, ನಾನು ಕೋರ್ಟಿಗೆ ಬರಬೇಡ ಅಂದ್ರು ಯಾಕೆ ಬಂದೆ, ಬಂದಿದ್ರು ಕೂಡ ನನ್ನ ಹತ್ರ ಯಾಕೆ ನಾಟಕ ಮಾಡಿದೆ, ನಾನು ಟೀ ಅಂಗಡಿ ಹತ್ರ ಇದೀನಿ ಅಂತ ನನಗೆ ಹೇಳಿದ್ರೆ ನಾನೇ ಕರ್ಕೊಂಡು ಹೋಗ್ತಾ ಇದ್ನಲ್ಲ ಕೋರ್ಟಿಗೆ ಬಂದ್ಮೇಲೆ ಆದರೂ ನನ್ನ ಹತ್ರ ಹೇಳ್ಬೋದಾಗಿತ್ತಲ್ಲ, ಈಗ ಮನೆಯವ್ರ ಮುಂದೆಲ್ಲ ಸಿಗಾಕೊಳ್ಳೋವರೆಗೂ ಯಾಕೆ ಸುಮ್ಮನೆ ಇದ್ದೆ ಅಂತ ಕೋಪ ಮಾಡ್ಕೊಂಡು ಅಜಿತ್ ಬೈತಾನೆ. ಆಗ ಸಾಹೇಬ್ರೆ ಅದೇನಾಯ್ತು ಅಂದ್ರೆ ನೀವು ಅಂತ ಭೂಮಿ ಹೇಳಕ್ ಹೋದಾಗ, ಸಾಕ್ ಭೂಮಿ ಇನ್ನೇನು ಹೇಳಕ್ ಬರ್ಲೇಬೇಡ, ನೀನು ಇನ್ಮೇಲೆ ನಂಬಿಕೆ ಇಟ್ಟು ನಾನು ನಿನ್ನ ಟೀ ಅಂಗಡಿಲೇ ಇದೆಯಾ ಅಂತ ಅನ್ಕೊಂಡಿದ್ದೆ, ಆದ್ರೆ ಇವರೆಲ್ಲ ಹೇಳೋವರೆಗೂ ನನಗೆ ಸತ್ಯನೇ ಗೊತ್ತಿರ್ಲಿಲ್ಲ, ನೀನ್ ಈ ತರ ಮೋಸ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅಂತ ಅಜಿತ್ ಬೈತಾನೆ. ಭೂಮಿ ಬೇಜಾರ್ ಮಾಡ್ಕೊಂಡು, ಸಾಹೇಬ್ರೆ ಅದಾಗಲ್ಲ, ನನ್ನ ಮಾತು ಕೇಳಿ. ಭೂಮಿ ಏನೋ ಹೇಳಕ್ ಹೋದ ತಕ್ಷಣ ನೀನ್ ಏನು ಹೇಳ್ಬೇಡ ಭೂಮಿ, ನಿನ್ ಮಾತು ಕೇಳೋ ಅಷ್ಟು ನನಗೆ ತಾಳ್ಮೆ ಇಲ್ಲ ಅಂತ ಹೇಳಿ ಅಜಿತ್ ಬೈತಾನೆ. ಅಂತ ಹೇಳಿ ಅಜಿತ್ ಅಲ್ಲಿಂದ ಹೋಗ್ತಾನೆ. ನಾಟಕ ಏನು, ನಿನ್ ಬಣ್ಣ ಎಲ್ಲ ಬಯಲಾಗ್ತಿದೆ, ನೀನ್ ಯಾಕೆ ಇಲ್ಲಿಗೆ ಬಂದಿದೀಯಾ, ನಿನ್ ಬಣ್ಣ ಎಲ್ಲ ಈಗಷ್ಟೇ ಬಯಲಾಗಕ್ಕೆ ಶುರುವಾಗಿದೆ, ಇನ್ನೊಂದು ಸ್ವಲ್ಪ ದಿನದಲ್ಲಿ ನೀನು ಈ ಮನೆಗೆ ಯಾವ ಉದ್ದೇಶ ಇಟ್ಕೊಂಡ್ ಬಂದಿದ್ಯಾ ಅನ್ನೋದೆಲ್ಲ